ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳ್ತಾ ಇಲ್ಲ. ಒಂದು ಪಕ್ಷ ಅಂದ್ರೆ ಪ್ರಜಾಕೀಯ ಅನ್ನೋ ಹೊಂದಿದೆ, ನೀವು ಕಾಂಪೀಟ್ ಮಾಡಿ, ಅದ್ರಲ್ಲಿ ಕಾಂಟೆಸ್ಟ್ ಮಾಡಿ ಅಂತ ಸಾರ್ವಜನಿಕರಿಗೆ ಹೇಳ್ತಾ ಇರೋದು. ನಾನು ಲೀಡರ್ ಆಗಿ ಮುಂದೆ ನಿಂತ್ಕೊಂಡು ನಾನು ಕಾಂಪೀಟ್ ಮಾಡಿ. ಏನು ಸಿದ್ಧಾಂತ ನಿಂದು ಉಪೇಂದ್ರ ಅವರೇ? ಹೇಳಿ ಬಾ ಮಾತಾಡೋಣ. ಏನು ಸಿದ್ಧಾಂತ? ರಾಜಕೀಯ ಅಂದರೆ ಏನು ಹೇಳಿ? ಏನಕ್ಕೆ ರಾಜಕೀಯ ಆಗಿ ಬರ್ತಾ ಇದ್ರೆ ಹೇಳಿ. ಆ ಪಕ್ಷದಲ್ಲಿ ಸಿದ್ಧಾಂತ ಏನು, ಪಾಲಿಸಿ ಏನು, ಎಕನಾಮಿಕ್ಸ್ ಏನು, ಸಮಾಜ ಅಂದರೆ ಏನು, ಸಮಾಜ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾ? ಕಾನ್ಸ್ಟಿಟ್ಯೂಷನ್ ಓದಿದ್ರೆ ಕಾನ್ಸ್ಟಿಟ್ಯೂಷನ್ ಕರೆಕ್ಟಾ ತಪ್ಪಾ, ಸಿದ್ಧಾಂತಗಳು ತಪ್ಪಾ ಕರೆಕ್ಟಾ? ಬಡತನ ಯಾಕೆ 120 ಕೋಟಿ ಜನರಿಗೆ ಬೆಡ್ಡು ಗೊತ್ತಿಲ್ಲ, ಬೆಡ್ರೂಮು ಗೊತ್ತಿಲ್ಲ, ಬಾತ್ರೂಮು ಗೊತ್ತಿಲ್ಲ, ವಾಶ್ರೂಮು ಗೊತ್ತಿಲ್ಲ, ಚಿಕನ್ನು ಗೊತ್ತಿಲ್ಲ, ಮಟನು ಗೊತ್ತಿಲ್ಲ, ಶಾಪು ಗೊತ್ತಿಲ್ಲ, ಮಾಲು ಗೊತ್ತಿಲ್ಲ, ಶಾಲು ಗೊತ್ತಿಲ್ಲ. ಇಂಥ ಜನ ಯಾಕೆ ಇದ್ದಾರೆ ಹೇಳಿ? ನೀವು ಏನು ಮಾಡ್ತೀಯ ಹೇಳಿ? ನೀವು ಅವ್ರನ್ನೇ ಉಪೇಂದ್ರ ಹೇಳಿ. ಏನು ಗೊತ್ತಿಲ್ಲ ಡ್ಯಾನ್ಸ್ ಆಡೋನು ಇಲ್ಲಿ ಬಂದುಬಿಟ್ರೆ ರೀಲೇ ಬೇರೆ, ರಿಯಲೇ ಬೇರೆ. ರೀಲನ್ನು ರಿಯಲ್ ಆಗಿ ತಂದರೆ ನಾಶ ಆಗಿಬಿಡ್ತಾರೆ. ಈಗ ಸಿನಿಮಾ ರಂಗದವರು ರಾಜಕೀಯಕ್ಕೆ ಬರೋದಕ್ಕೆ ಅನ್ಫಿಟ್ ಅನ್ನೋಂಥ ಒಂದು ಮೈಂಡಲ್ಲಿ ನೀವು ಫಿಕ್ಸ್ ಆಗಿಬಿಟ್ಟಿದ್ದೀರಾ, ಯಾಕೆ ಅಂತ? ಈಗ ಸಿನಿಮಾದವ್ರಿಗೆ ಫೈನಾನ್ಷಿಯರ್ಸು ದುಡ್ಡು ಹಾಕಿ ನಟ ಮಾಡ್ತಾರೆ. ಅದೇ ಫೈನಾನ್ಷಿಯರ್ಸ್ ಲೂಟಿ ಮಾಡಲು ಇವ್ರನ್ನ ಪಾಲಿಟಿಕ್ಸ್ಗೆ ತರ್ತಾರೆ. ಇವರು ಮಂತ್ರಿ ಆದರೆ ಲೂಟಿ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಗಳು ಮಾಡಿಸ್ಕೊಳ್ತಾರೆ. ದಟ್ ಈಸ್ MGR, ದಟ್ ವಾಸ್ MGR, ದಟ್ ವಾಸ್ ಜಯಲಲಿತಾ, ದಟ್ ಈಸ್ ಬಿಜಯ್, ದಟ್ ವಾಸ್ NT ರಾಮರಾವ್, ದಟ್ ಈಸ್ ಪವನ್ ಕಲ್ಯಾಣ್. ಇವರೆಲ್ಲ ಯಾರ ಏಜೆಂಟು? ಏನಕ್ಕೆ ಬರ್ತಾರೆ? ಲೂಟಿ ಮಾಡೋಕ್ಕೆ ಬರ್ತಾರೆ. ನೀನೇನು ಜೈಲಿಗೆ ಹೋಗಿದ್ಯಾ, ಹೋರಾಟ ಮಾಡಿದ್ಯಾ, ಕೂಲಿ ಜಾಸ್ತಿ ಮಾಡಿ ಅಂತ ಕೇಳಿದ್ಯಾ, ಕೆಲಸ ಕೊಡಿ ಅಂತ ಕೇಳಿದ್ಯಾ, ವಿದ್ಯಾಭ್ಯಾಸ ಕೊಡಿ ಅಂತ ಕೇಳಿದ್ಯಾ, ಕೇರಿಗೆ ಹೋಗಿದ್ಯಾ, ಕೇರಿ ಯಾಕೆ ಇದ್ದೆ, ಅಗ್ರಹಾರ ಯಾಕೆ ಇದ್ದೆ, ಎರಡೂ ಹೊಂದಾಣಿಕೆ ಆಗಬೇಕಂತ ಮಾತಾಡಿದ್ಯಾ, ಈಕ್ವಾಲಿಟಿ ಅಂದರೆ ಸಮಾನತೆ ಬಗ್ಗೆ ಮಾತಾಡಿಯಾ, ಏನು ಮಾತಾಡಿದ್ಯಾ ನೀನು? ಫುಲ್ಲು ಡ್ಯಾನ್ಸ್ಗಳು ಆಡೋದು, ಎಲ್ಲ ಕಿತಾಪತಿ ಮಾಡೋದು, ಇಲ್ಲೊಂದು ಹೆಂಡ್ತಿ ಅಲ್ಲೊಂದು ಹೆಂಡ್ತಿ, ಅವಳಿಗೆ ಮೋಸ ಇವಳಿಗೆ ಮೋಸ, ಎಲ್ಲರಿಗೂ ಮೋಸ. ಈಗ ರಾಜಕೀಯಕ್ಕೆ ಬಂದರೆ ಡೋಸ. ಸರ್, ಇದೇ ರೀತಿ ಹೇಳಬೇಕಾದ್ರೆ ಯಾವುದೋ ಒಂದು ಸಂದರ್ಶನದಲ್ಲಿ ನೀವು ಹೇಳಿದ್ರಿ, ಅಂದರೆ ದರ್ಶನ್ ಅವ್ರು CM ಆದರೆ ನಾನು DCM ಆಗ್ತೀನಿ ಅನ್ನೋಂಥದ್ದನ್ನು ಒಂದು ಮಾತನ್ನ ಲೈಕ್ ಮೇ ಬಿ ಕಾಮಿಕ್ ಆಗಿ ಹೇಳಿದ್ರಿ ಅನ್ಸುತ್ತೆ. ಅದು ಏನಕ್ಕೆ ಆ ಮಾತು ಹೇಳಿಕೆ ಏನಕ್ಕೆ ಹೇಳಿದೆ ಗೊತ್ತಾ? ಈಗ ವಿಜಯ್ ಎಂತಿನ ಬಿಟ್ಬಿಟ್ಟಿದ್ದಾನೆ. ಅವನು ಎಂತಿ ಹೋಗಿ ಗಂಡ ಸರಿ ಇಲ್ಲ ಇನ್ನೊಬ್ಬಳ ಜೊತೆ ಓಡಾಡ್ತಾನೆ ಅಂದು ಕೇಸ್ ಹಾಕಿದ್ದಾಳೆ. ಅವಳು ಕೇಸ್ ಹಾಕಿದ ಸಂದರ್ಭದಲ್ಲಿ ಒಬ್ಬಳಿಗೆ ನಟಿಗೆ ಮದುವೆ ಆಗುತ್ತೆ. ಅವಳು ಅವನ್ನ ಎಕ್ಸ್ ಗರ್ಲ್ ಫ್ರೆಂಡನ್ನು ಅವನೇ ಹೇಳ್ಕೊಳ್ತಾನೆ. ಒಂದು ಗರ್ಲ್ ಫ್ರೆಂಡ್ ಮದುವೆಗೆ ಇನ್ನೊಂದು ಗರ್ಲ್ ಫ್ರೆಂಡನ್ನು ಕರೆದುಕೊಂಡು ಹೋಗ್ತಾನೆ, ಎಂತಿನ ಕರ್ಕೊಂಡು ಹೋಗೋದಿಲ್ಲ. 120 ಕೋಟಿ ರೂಪಾಯಿ ಮನೆಯಲ್ಲಿ ಬಾಳ್ತಾ ಇದ್ದಾನೆ, 10 ಕೋಟಿ ಕಾರಲ್ಲಿ ಓಡ್ತಾ ಇದ್ದಾನೆ, ಸ್ವಂತ ರೋಲ್ಸ್ ರಾಯ್ ಕಾರ್ ಇಟ್ಟಿದ್ದಾನೆ, ಮೇಬ್ಯಾಗ್ ಗ್ಲಾಸ್ ಹಾಕ್ತಾನೆ. ಇವ್ರನ್ನ ಏನು ಮಾಡಬೇಕು, ಏನಂತ ಹೇಳಬೇಕು? ನಾನು ಅಂಥದ್ದು ಆಗಬೇಕಂದು ಒಂದು ಏನು ಹೇಳೋದು, ರಿಟೋರಿಕ್ಕಾಗಿ ಹೇಳಿದೆ ನಾನು. ಅದು ರಿಯಲಾಗಿ ಆಗೋಕ್ಕಾಗುತ್ತೆ. ನನಗೆ 65 ವಯಸ್ಸಾಗುತ್ತೆ, ಗರ್ಲ್ ಫ್ರೆಂಡ್ ಹೆಂಗೆ ಬರ್ತಾಳೆ, ಇನ್ನೊಂದು ಗರ್ಲ್ ಫ್ರೆಂಡ್ ಮದುವೆಗೆ ಹೆಂಗೆ ಹೋಗ್ತೀನಿ? ನನಗೆ ಯಾಕೆ ಮನೆ ಬೇಕು? ಇಷ್ಟೊತ್ತು ನಾನು ಮನೆಯೇ ಮಾಡಿಲ್ಲ, ನಾನು ಯಾಕೆ ಆಗಬೇಕು? ಆ ಕೋಪದಲ್ಲಿ ಹೇಳಿದ್ದು.